ಮಳವಳ್ಳಿ ತಾಲೂಕಿನ ಅಲಗೂರು ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ದೇವಸ್ಥಾನ ಸೇರಿದಂತೆ ಸುಮಾರು 5 ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕರಾದ PM ನರೇಂದ್ರ ಸ್ವಾಮಿಯವರಿಂದ ಗುದ್ದಲಿ ಪೂಜೆ. ತಾಲೂಕಿನಾದ್ಯಂತ ಶಿಕ್ಷಣ, ಆರೋಗ್ಯ ಮತ್ತು ನೀರಾವರಿ ಕ್ಷೇತ್ರಗಳ ಅಭಿವೃದ್ಧಿಗೆ ಕ್ರಮ ವಹಿಸಿದ್ದು, ಮುಂದಿನ ದಿನಗಳಲ್ಲಿ ಸಾಮಾನ್ಯ ವರ್ಗದ ಜನರಿಗೆ ಅಗತ್ಯವಿರುವ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಶ್ರಮಿಸುವುದಾಗಿ ಶಾಸಕರು ಹಾಗೂ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧ್ಯಕ್ಷರಾದ ಶ್ರೀಯುತ PM ನರೇಂದ್ರ ಸ್ವಾಮಿಯವರು ತಾಲೂಕಿನ ಅಲಗೂರು ಹೋಬಳಿಯ ವಿವಿಧ ಗ್ರಾಮಗಳಲ್ಲಿ 5 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು. ವಿಶೇಷ ವರದಿ HN ಪ್ರಸಾದ್, ಅಲಗೂರು. ಹಲವಾರು ಗ್ರಾಮಗಳ ರಸ್ತೆ ಮತ್ತು ಚರಂಡಿ ಕಾಮಗಾರಿಗಳ ವಿಶೇಷ ಅದರಲ್ಲಿ ಪ್ರಮುಖವಾಗಿ ಬಾಳೆವರ್ಗದ 20 ಲಕ್ಷ, ಈಚೆಯಲ್ಲಿ 20 ಲಕ್ಷ, ಬಸಾಪುರದಲ್ಲಿ 20 ಲಕ್ಷ, ಸಿದ್ದಾಪುರದಲ್ಲಿ ಬಣ್ಣದರ್ಶನ ಅಭಿವೃದ್ಧಿ 20 ಲಕ್ಷ, ಬಸವನಹಳ್ಳಿ ಗ್ರಾಮದಲ್ಲಿ 10 ಲಕ್ಷ ಚರಂಡಿ ಹಾಗೆ ಅಗಾದಿನಲ್ಲಿ 10 ಲಕ್ಷ, ಗೊಲ್ಲಹಳ್ಳಿಯ ಗ್ರಾಮದ ಪರಿಸ್ಥಿತಿಯಲ್ಲಿ 30 ಲಕ್ಷ, ದೊಡ್ಡ ಚಿಗರೆ ಗ್ರಾಮದ ಪರಿಸ್ಥಿತಿಯಲ್ಲಿ 30 ಲಕ್ಷ, ರಾಯದಹಳ್ಳಿಯಲ್ಲಿ 15 ಲಕ್ಷ, ಮಾರುಕಟ್ಟೆಯಲ್ಲಿ 25 ಲಕ್ಷ, ಮರಿಗೋಡಿನಲ್ಲಿ ಗ್ರಾಮದಲ್ಲಿ 30 ಲಕ್ಷ, ಕಾರವಾರ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂದುವರೆದ ಕಾಮಗಾರಿ ಮತ್ತು ಅಲಗೂರು ಗ್ರಾಮದ ಪರಿಸ್ಥಿತಿಯಲ್ಲಿ ಈಗ 25 ಲಕ್ಷ ಮತ್ತು ಕೊನ್ನಾಪುರದ ಗ್ರಾಮದಲ್ಲಿ 40 ಲಕ್ಷ, ಹರಿಪುರದ ಗ್ರಾಮದಲ್ಲಿ 10 ಲಕ್ಷ, ಕಿತ್ತೂರು ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ ಅಭಿವೃದ್ಧಿ 10 ಲಕ್ಷ, ನಿಟ್ಟೂರು ಚಂಡಿ ಗ್ರಾಮದಲ್ಲಿ 20 ಲಕ್ಷ, ಹಾಗೂ ನಿಟ್ಟೂರು ಗ್ರಾಮದಲ್ಲಿ 10 ಲಕ್ಷ, ಭಾಗ್ಯ ಸರ್ಕೂರು ಗ್ರಾಮದಲ್ಲಿ 10 ಲಕ್ಷ, ಭಾಗ್ಯ ಗ್ರಾಮದಲ್ಲಿ 20 ಲಕ್ಷ, ಅಂಕನಹಳ್ಳಿಯಲ್ಲಿ 10 ಲಕ್ಷ, ನಿಟ್ಟೂರು ಕೋಡಿಹಳ್ಳಿಯಲ್ಲಿ 20 ಲಕ್ಷ, ಮಾರ್ಗೋಡ್ನಲ್ಲಿ ಪರಿಮಿತಿನಲ್ಲಿ 20 ಲಕ್ಷ, ಒಟ್ಟು 4 ಕೋಟಿ 25 ಲಕ್ಷ ರಸ್ತೆ ಮತ್ತು ಚರಂಡಿ ಕಾಮಗಾರಿ ಏನು ಮಾಡೋದಂತಲೇ ದೇವಿರಳ್ಳಿನಲ್ಲಿ ಬಸವೇಶ್ವರ ದೇವಸ್ಥಾನಕ್ಕೆ 2.5 ಲಕ್ಷ, ಕೆಂಪೈದುಡ್ಡಿ ಗ್ರಾಮದ ಶ್ರೀ ಬಸವೇಶ್ವರ ದೇವಸ್ಥಾನಕ್ಕೂ 2.5 ಲಕ್ಷ, ಬಾಳೆವನ್ಗ ಗ್ರಾಮದ ಪರಿಷ್ಠ ಜಾತಿ ಕಾಲೋನಿಯಲ್ಲಿ ಸಿದ್ದಪ್ಪಾಯಿ ದೇವಸ್ಥಾನಕ್ಕೂ ಕೂಡ 5 ಲಕ್ಷ ಮತ್ತು ಗೊಲ್ಲಹಳ್ಳಿಯಲ್ಲಿ ಶ್ರೀ ಕಾಳಮ್ಮ ದೇವಸ್ಥಾನಕ್ಕೆ 2 ಲಕ್ಷ, ಗಾಣಾಳು ಮಾರಮ್ಮ ದೇವಸ್ಥಾನಕ್ಕೂ 2 ಲಕ್ಷ, ಕರ್ಲಕಟ್ಟೆ ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೂ 5 ಲಕ್ಷ ಮತ್ತು ಲಿಂಗಪಟ್ಟಣ ಗ್ರಾಮದ ಬಸವೇಶ್ವರ ದೇವಸ್ಥಾನಕ್ಕೂ 2 ಲಕ್ಷ, ಬನಮನಹಳ್ಳಿ ಗ್ರಾಮದ ಶ್ರೀ ಹನುಮಂತ ದೇವಸ್ಥಾನಕ್ಕೆ 2 ಲಕ್ಷ ಹಾಗೂ ನಿಟ್ಟೂರು ಗ್ರಾಮದ ಮಾರಮ್ಮ ದೇವಸ್ಥಾನಕ್ಕೆ 2 ಲಕ್ಷ, ನಿಟ್ಟೂರು ಅಲಸಳ್ಳಿ ಗ್ರಾಮದ ಶ್ರೀ ಮಾರಮ್ಮ ದೇವಸ್ಥಾನಕ್ಕೆ 2 ಲಕ್ಷ ಮತ್ತು ನಿಟ್ಟೂರು ಕೋಡಿಯಲ್ಲಿ ಶ್ರೀ ಗುಜ್ಜಮ್ಮ ದೇವಸ್ಥಾನಕ್ಕೆ 2 ಲಕ್ಷ, ಓದು ಬಸಪ್ಪನದುಡ್ಡಿ ಶ್ರೀ ರಾಮಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 2 ಲಕ್ಷ, ಮಾರ್ಗೋಡ್ನಲ್ಲಿ ಶ್ರೀ ಮುನೇಶ್ವರ ದೇವಸ್ಥಾನಕ್ಕೆ 5 ಲಕ್ಷ, ತೊರೆಕಾಟಿನಳ್ಳಿಯ ಶ್ರೀ ಮುನೇಶ್ವರ ದೇವಸ್ಥಾನಕ್ಕೆ 5 ಲಕ್ಷ, ಒಟ್ಟು 75 ಲಕ್ಷ ವಿವಿಧ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ನೀಡೋದ್ರ ಜೊತೆಗೆ ಇವತ್ತು ರಸ್ತೆ ಮತ್ತು ಚರಂಡಿ ಕಾಮಗಾರಿಗೆ ನಾನು 4 ಕೋಟಿಯನ್ನು ಪೂಜೆ ಮಾಡಿದ್ದೀನಿ. ಇನ್ನೂ ಕೆಲವು ಗ್ರಾಮಗಳು ಮಾಡಿದ್ದೀನಿ. ಇಲ್ಲಿಯವರೆಗೆ SCPT SP ಯೋಜನೆಗಳನ್ನು ಹಲವಾರು ಯೋಜನೆಗಳಲ್ಲಿ ಬಂದಂಥ PWD ಮತ್ತು ನೀರಾವರಿ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಶಿಕ್ಷಣ ಇಲಾಖೆ ಮತ್ತು ಕೃಷಿ ಇಲಾಖೆ ಹಲವಾರು ಯೋಜನೆಗಳನ್ನು ಮತ್ತು ಶಾಲಾ ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಉನ್ನತ ಶಿಕ್ಷಣ ಇಲಾಖೆಯ ಹಲವಾರು ಯೋಜನೆಗಳನ್ನು ನಾನು ಈ ಭಾಗಕ್ಕೆ ಕೂಡ ಮಾಡಿದ್ದೇನೆ. ಆದರೆ ಇಂದು ನಾವು ಮಾಡ್ತಾ ಇರ್ತಕ್ಕಂಥದ್ದು ಪ್ರಮುಖವಾಗಿ ಗ್ರಾಮಗಳಲ್ಲಿರ್ತಕ್ಕಂಥ ಸಾಮಾನ್ಯ ಜನರ ಬೀದಿಗಳಿಗೆ ಯಾವುದೇ ಅನುದಾನದ ಲಭ್ಯತೆ ಇಲ್ಲದಿದ್ದಾಗ ಅದಕ್ಕೆ ವಿಶೇಷ ಅನುದಾನವನ್ನು ತಂದು ಈ ಕಾಮಗಾರಿಯನ್ನು ಮೊದಲ ಹಂತದಲ್ಲಿ ಮಾಡ್ತಾಯಿದ್ದೀನಿ. ಮುಂದೆನೂ ಕೂಡ ಇದರ ಮುಂದುವರೆದ
ಒಂದು ಜವಾಬ್ದಾರಿಯ ಕೆಲಸಗಳನ್ನು ಮಾಡ್ತೇನೆ ಅನ್ನೋದನ್ನು ಹೇಳಲಿಕ್ಕೆ ಬಯಸ್ತೀನಿ.